ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಪರಮ ಪೂಜ್ಯ ಮಹಾಮಾತೆ ಬಸವ ಕಲ್ಯಾಣ ತಾಲೂಕಿನ ಘಾಟಪುರ ತಾಂಡಾದ ನಿಮ್ಮೆಲ್ಲರ ಆರಾಧ್ಯ ದೇವತೆ ಆಗಿರುವಂತಹ ಪರಮ ಪೂಜ್ಯ ದುರ್ಗಾ ಮಾತೆಯನ್ನು ಸ್ಮರಿಸಿ, ಪರಮ ಪೂಜ್ಯ ಹಾರ್ಕೂಡದ ಶ್ರೀ ಚನ್ನಬಸವ ಶಿವಯೋಗಿಗಳನ್ನು ಸ್ಮರಿಸಿ, ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರನ್ನು ಸ್ಮರಿಸಿ ವಂದಿಸಿ, ಜಗದಾದಿ ಜಗದ್ಗುರು ಪಂಚ ಆಚಾರ್ಯರಿಗೆ ಸ್ಮರಿಸಿ ವಂದಿಸಿ, ಬಂಜಾರ ಸಮಾಜದ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ, ನಿಮ್ಮ ಧರ್ಮದ ಗುರುಗಳಾಗಿರುವಂತಹ ಸೇವಾಲಾಲ್ ಮಹಾರಾಜರ ದೇವಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ದುರ್ಗಾದೇವಿಯ 85ನೆಯ ಜಾತ್ರಾ ಮಹೋತ್ಸವದ ಈ ಪವಿತ್ರ ಪರ್ವಕಾಲದಲ್ಲಿ ಸಮಸ್ತ ಹಿಪ್ಪುರ್ಗಾ ಘಾಟ್ ತಾಂಡಾದ ಎಲ್ಲ ಅನುಭಾವಿ ಸದ್ಭಕ್ತಾದಿಗಳೇ ಮತ್ತು ಪೂನಾ, ಬೆಂಗಳೂರು, ಬಾಂಬೆ, ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತಹ ಈ ಗ್ರಾಮದ ಎಲ್ಲ ನಿವಾಸಿಗಳೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ದಿವ್ಯ ಶಕ್ತಿಗೆ ಅನಂತ ಕೋಟಿ ಪ್ರಣಾಮಗಳು. ನಿಜವಾಗಿಯೂ ಕೂಡ ಮಾನವ ಜನ್ಮ ದೊಡ್ಡದು, ಇದರ ಹಾನಿಯನ್ನು ಮಾಡಬೇಡಿರೋ ಉತ್ತಪ್ಪಗಳಿದ ಎನ್ನುವಂಥ ಅನುಭಾವಿ ಶರಣರು ಪುರಂದರದಾಸರು ಒಂದು ಕಡೆ ಹೇಳ್ತಾ ಇದ್ದಾರೆ. ಮನುಷ್ಯ ಜನ್ಮ ಎನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂತಹ ಜನ್ಮ. ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದ ಮೇಲೆ ಮಾನವನ ಕರ್ತವ್ಯವೇನು, ಅವನು ಯಾವ ಕೆಲಸ ಮಾಡಬೇಕು, ಯಾವ ರೀತಿಯಾಗಿ ಜೀವನವನ್ನು ಸಾಗಿಸಬೇಕು ಎನ್ನುವಂತಹ ತತ್ವವನ್ನು ಅನುಭಾವಿ ಸಂತರು ಶರಣರು ಹೇಳ್ತಾ ಬಂದಿದ್ದಾರೆ. ಆದರೆ ಸಾಮಾನ್ಯವಾಗಿ ವಿಚಾರ ಮಾಡಿ ನೋಡಿದಾಗ ಮನುಷ್ಯ ಈ ಭೂಮಿಯ ಮೇಲೆ ಹುಟ್ಟಿ ಬಂದ ಮೇಲೆ ಸಮಯವನ್ನು ಹ್ಯಾಂಗ್ ಕಳೀತಾನ, ಸಮಯ ಅಂದ್ರೆ ಕಾಲ, ಟೈಮ್ ಹ್ಯಾಂಗ್ ಕಳೀತಾನಂದ್ರೆ ಬಹಳ ಜನ ಹ್ಯಾಂಗ ಸಮಯವನ್ನು ಹಾಳು ಮಾಡ್ತಾರ ಕಳೀತಾರಂದ್ರೆ ಒಬ್ಬ ಸಂಸ್ಕೃತಕಾರ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಬಾಲಾಸ್ತಾವತ್ ಕ್ರೀಡಾಸಕ್ತ, ತರುಣಾಸ್ತಾವತ್ ತರುಣೀಯ ರಕ್ತ, ವೃದ್ಧಾಸ್ತಾವತ್ ಚಿಂತಾಬದ್ಧ, ಪರಾಬ್ರಹ್ಮಣಿ ಕೋಪಿನಸಕ್ತ, ಭಜಗೋವಿಂದಂ 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 ಮೂಢವತೆ. ಇದು ಶಂಕರಾಚಾರ್ಯರು ಈ ಮಾತನ್ನ ಬರೆದಿದ್ದ. ಇದರ ಅರ್ಥ ಏನಂದ್ರೆ, ಮನುಷ್ಯ ಸಣ್ಣ ವಯಸ್ಸಿನಲ್ಲಿ ಸಮಯವನ್ನು ಕಾಲ ಹೆಂಗೆ ಕಳೀತಾನಂದ್ರೆ ಬಾಲಾಸ್ತಾವತ್ ಕ್ರೀಡಾಸಕ್ತ, ಸಣ್ಣ ವಯಸ್ಸಿನಾಗ ಚೆಂಡ ಆಟ ಆಡೋದು, ಗೋಟಿ ಆಡೋದು, ಚಿನಿ ಆಡೋದು, ಬರೀ ಆಟ ಪಾಠದಾಗೆ ಕಾಲ ಹೋಗ್ತದೆ ಮನುಷ್ಯನ. ಬಾಲಾಸ್ತಾವತ್ ಕ್ರೀಡಾಸಕ್ತ. ತರುಣಾಸ್ತಾವತ್ ತರುಣೀಯ ರಕ್ತ, ವಯಸ್ಸಾದ ಮೇಲೆ ಏನಂತಾರೆ, 25 ವಯಸ್ಸಾದ ಕೂಡ ಮಗ ಮದಿಗೆ ಬಂದನ್ರಿ ಮದುವೆ ಮಾಡ್ಬೇಕೀಗ ಅಂತ. 25 ವಯಸ್ಸಾದ ಕೂಡ ಮದುವೆ ಮಾಡ್ತಾರೆ, ಲಗ್ನ ಮಾಡ್ಕೊಂಡು ಹೆಂಡ್ರು ಮಕ್ಕಳು ಅಡ್ಯೋದು, ಸತಿಪತಿ ಅದರಾಗೆ ಕಾಲ ಕಳೀತಾರಂತ 50 ವರ್ಷ. ಬಾಲಾಸ್ತಾವತ್ ಕ್ರೀಡಾಸಕ್ತ, ತರುಣಾಸ್ತಾವತ್ ತರುಣೀಯ ರಕ್ತ. ಇವತ್ತು ತಾಯಿ ಇದ್ರೂ ತಾಯಿಗಿಂತ ಹೆಚ್ಚಿಗೆ ಮಾಯ ಮಾಡೋರು ಎಷ್ಟೋ ಜನ ಇದ್ದಾರೆ. ಆದ್ರೆ ನಾ ಅಂತೀನಿ, ನಿಮ್ಮ ಪತ್ನಿಗೆ ಮಾಯ ಮಾಡ್ರಿ, ಪತ್ನಿಯ ಜೊತೆಯಲ್ಲಿ ಅತಿ ಹೆಚ್ಚಿನ ಮಾಯಾ ಮಮತೆ ಗೌರವ ತಾಯಿ ಮ್ಯಾಗಿಡ್ಬೇಕು, ಅಂದ್ರೆ ದುರ್ಗಾ ದೇವತೆ ಆಶೀರ್ವಾದ ಆಗ್ತದೆ. ತರುಣಾಸ್ತಾವತ್ ತರುಣೀಯ ರಕ್ತ. ಅವಾಗ ಸಂತರು ಹೇಳ್ತಾ ಇದ್ರ, ವೃದ್ಧಾಸ್ತಾವತ್ ಚಿಂತಾಮಗ್ನ, ಸಣ್ಣ ವಯಸ್ಸಿನಾಗ ಆಟ ಪಾಠದಾಗ ಕಾಲ ಹೋಯ್ತು, ವಯಸ್ಸಾದ್ಮೇಲೆ ಸಂಸಾರದಾಗ ಕಾಲ ಹೋಯ್ತು. ಅವಾಗ ಮನುಷ್ಯ ವಿಚಾರ ಮಾಡ್ತಾರಂತ, ವೃದ್ಧಾಸ್ತಾವತ್ ಚಿಂತಾಮಗ್ನ, 75-80 ವಯಸ್ಸಾದಾಗ ಕೈದಾಗ ಒಂದು ಕೋಲು ಬಂದಾಗ ತಲೆ ನಡುಗುವಂಥ ಸಂದರ್ಭದಲ್ಲಿ ಅವಾಗ ದೇವ್ರ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾನಂತ. ವೃದ್ಧಾಸ್ತಾವತ್ ಚಿಂತಾಮಗ್ನ. ಅದಕ್ಕೆ ಅನುಭವಿಗಳು ಹೇಳ್ತಾ ಇದ್ದಾರೆ, ವೃದ್ಧಾಸ್ತಾವತ್ ಚಿಂತಾಮಗ್ನ ಪರಾಬ್ರಹ್ಮಣ ಕೋಪಿನಾಸಕ್ತ. ಅವ್ರು ಹೇಳ್ತಾರ, ನೋಡ್ರಪ್ಪ, ವಯಸ್ಸಾದ್ಮ್ಯಾಗ ದೇವ್ರ ಧ್ಯಾನ ಮಾಡೋದಕ್ಕಿಂತ ಪೂರ್ವದಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಕೈಕಾಲದಾಗ ಶಕ್ತಿ ಇರುವ ಸಂದರ್ಭದಲ್ಲಿ ದುರ್ಗಾದೇವಿಯ ಧ್ಯಾನ ಮಾಡಿದ್ರೆ ಆಕೆ ಆಶೀರ್ವಾದ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಅನುಭವಿಗಳು ಹೇಳ್ತಾರೆ. ಇದೇ ಮಾತನ್ನ ಕನ್ನಡದಲ್ಲಿ ಬಸವಣ್ಣವರು ಬಹಳ ಚಂದ ಹೇಳ್ತಾ ಇದ್ದಾರೆ. ನೆರೆ ಕೆನ್ನೆಗೆ ನಾವು ದೇವ್ರ ಧ್ಯಾನ ಹೆಂಗೆ ಮಾಡ್ಬೇಕು, ಯಾವ ಸಂದರ್ಭದಲ್ಲಿ ಮಾಡ್ಬೇಕನ್ನೋ ಮಾತನ್ನು ಅವ್ರು ಹೇಳ್ತಾರೆ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ
ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದಪ್ಪ ಒಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ವಯಸ್ಸಾದ ಮ್ಯಾಗ ದೇವ್ರ ಧ್ಯಾನ ಮಾಡ್ತಪ್ಪ. ನಿನ್ನ ಕಾಲ ಶಕ್ತಿ ಇರೋ ಸಂದರ್ಭದಲ್ಲಿ ಈಗ ನೋಡಿ ನಮಗೆ ಭಾಳ ಖುಷಿ ಆಗ್ತದ. ಆದ್ರೆ ನೀವೆಲ್ಲ ಯುವಕರು ಸಣ್ಣ ಸಣ್ಣ ಮಕ್ಕಳು ಇಲ್ಲಿ ನೋಡಿ ಹುಡುಗರು ಕುಂತಾರೆ. ಇವ್ರು ಹೆಂಗಪ್ಪ ಅಂದ್ರೆ ಎಂಥ ಸಂಸ್ಕಾರ. ಯಾಕಂದ್ರೆ ಒಂದು ಗ್ರಾಮ ಚೆನ್ನಾಗಿರ್ಬೇಕಾದ್ರೆ, ಒಂದು ಮನೆ ಚಂದ ಇರ್ಬೇಕಾದ್ರೆ, ಒಂದು ದೇಶ ಚಂದ ಇರ್ಬೇಕಂದ್ರೆ ಅಲ್ಲಿ ಸಂಸ್ಕಾರ ಎನ್ನುವಂಥದ್ದು ಭಾಳ ಅವಶ್ಯವಾಗಬೇಕು. ಸಂಸ್ಕಾರ ಕೊಟ್ಟಾಗ ಅದಕ್ಕೊಂದು ಬೆಲೆ ಬರ್ತದೆ. ಹಿಟ್ಟು ಒಮ್ಮೆ ತಿನ್ಲಿಕ್ಕೆ ಬರ್ತದೆ. ನಿಮ್ಗೆ ಹಿಟ್ಟು ಜೋಳದ ಹಿಟ್ಟು ಮನ್ಯಾಗ ಬೀಸ್ಕೊಂಡು ಬಂದಿರ್ತೀರಿ, ಅದ್ರದ್ದು ಒಮ್ಮೆ ತಿನ್ನಕ್ಕೆ ಬರ್ತದೆ. ಹಿಟ್ಟಿಗೆ ಏನು ಮಾಡಬೇಕು? ಸ್ವಲ್ಪ ನೀರು ಕಾಸ್ಬೇಕು. ಹಂಚಿನ ಮ್ಯಾಗ ನೀರು ಕಾಸಿ ಸುಡ ನೀರು ಹಿಟ್ಟಿನಾಗ ಹಾಕ್ಬೇಕು. ಹಾಕಿ ಎಲ್ಲ ಚಂದ ಹೆಣ್ಮಕ್ಳು ನಾದ್ತಾರೆ. ಹಿಟ್ಟು ನಾದಿ ಬಡ್ದು ಅವಾಗೆ ರೊಟ್ಟಿ ಆಗಲ್ಲ. ಹಂಚಿನ ಮ್ಯಾಗ ಹಾಕ್ಬೇಕು. ಹಂಚಿನ ಮ್ಯಾಗ ಹಾಕಿ ಮತ್ತು ಮ್ಯಾಗ ನೀರು ತೊಗೊಂಡು ಒರೆಸ್ಬೇಕು. ಮತ್ತು ನೀರು ಚಂದ ಒರೆಸಲಿಲ್ಲ ಅಂದ್ರೆ ಅದು ಸುಡಲ್ಲ. ಅದು ರೊಟ್ಟಿ ನೀರು ತೊಗೊಂಡು ಒರೆಸಿದಾಗ ಅದು ರೊಟ್ಟಿ ಆಗ್ತದೆ. ಒಂದು ಜೋಳ ಹೋಗಿ ರೊಟ್ಟಿ ಆಗಬೇಕಾದ್ರೆ ಅದಕ್ಕೊಂದು ಸಂಸ್ಕಾರ ಕೊಟ್ಟಾಗ ಹೆಂಗೆ ರೊಟ್ಟಿ ಆಗ್ತದೆ, ಅದೇ ರೀತಿಯಲ್ಲಿ ಮನುಷ್ಯರಿಗೆ, ಚಿಕ್ಕ ಹುಡುಗರಿಗೆ ಸಂಸ್ಕಾರ ಕೊಟ್ಟರೆ ಅಂದ್ರೆ ಅವರು ಕೂಡ ಸರಳರಾಗಿ ಬಾಳ್ತಾರೆ ಇರ್ತಾರೆ ಅನ್ನುವಂಥ ಮಾತನ್ನು ಅನುಭವಿಗಳು ಹೇಳ್ತಾ ಇರ್ತಾರೆ. ಆ ದಿಶೆಯಲ್ಲಿ ಚಿಕ್ಕ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ. ನೀವೆಲ್ಲ ನೋಡ್ರಿ, ಯಾವುದ್ಯಾವುದೋ ಊರಾಗ ಎದೆದಕ್ಕೂ ಖರ್ಚು ಮಾಡ್ತಾರೆ. ಆದ್ರೆ ಹಿಪ್ಪರಗ ತಾಂಡಾದಲ್ಲಿ ಇವೆಲ್ಲ ಸದ್ಭಕ್ತಾದಿಗಳು ದುರ್ಗಾದೇವಿ ಜಾತ್ರಾ ಮಹೋತ್ಸವ ಇದು 1 ದಿನ 2 ದಿನ 2 ವರ್ಷದ ಜಾತ್ರೆ ಅಲ್ಲ, 85 ವರ್ಷಗಳ ಪರ್ಯಂತರವಾಗಿ ಸತತ ಕಾಲ ನಡೆದು ಬಂದಂಥ ಜಾತ್ರೆ ಅಂತ ದುರ್ಗಾದೇವತೆಯ ಜಾತ್ರೆ. ದುರ್ಗಾದೇವಿ ಜಾತ್ರೆ, ಮಹಾಮಾತೆ ದುರ್ಗಾದೇವಿ ಜಾತ್ರೆ 85 ವರ್ಷದಿಂದ ಹಿಂದಿನ ಹಿರಿಯರು ನಿಮ್ಗೆ ಹಾಕಿಕೊಟ್ಟಿರುವಂಥ ಆದರ್ಶ ಪರಂಪರೆಯಲ್ಲಿ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಭಾಳ ಖುಷಿ ಮಾತದ. ಯಾವಾಗಲೂ ದುರ್ಗಾದೇವತೆ ನಿಮ್ಮನ್ನು ಕಾಪಾಡ್ತಾ ಇದ್ದಾಳೆ. ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಏನಂದ್ರೆ, ಒಬ್ಬ ಶ್ರೇಷ್ಠ ರಾಜ ರಾಜ ಭಾಳ ದೊಡ್ಡ ಆಸ್ಥಾನ ಇತ್ತು ಅವನಿಗೆ. ಆ ರಾಜನ ಆಸ್ಥಾನದಲ್ಲಿ 1,000 ಎಕರೆ ಜಮೀನು ಇತ್ತು ಅವನಿಗೆ. 1000 ಎಕರೆ ಜಮೀನು, ದೊಡ್ಡ ಆಸ್ಥಾನ, ದೊಡ್ಡ ರಾಜ. ಅಲ್ಲಿ ಏನಾಗಿತ್ತಂದ್ರೆ ಅವನಿಗೆ 4 ಮಂದಿ ಹೆಂಡ್ರಿದ್ರು. 4 ಮಂದಿ ಹೆಂಡ್ರು. ಎಷ್ಟು ಮಂದಿ? 4 ಮಂದಿ. ದೊಡ್ಡ ರಾಜ, 4 ಮಂದಿ ಹೆಂಡಂದಿರು ಇರ್ತಾ ಇದ್ದಾರೆ. ಅದೇನಾಯ್ತು ಅಚಾನಕ್ ಅಂದ್ರೆ, ರಾಜ ಬೇರೆ ದೇಶಕ್ಕೆ ಪರದೇಶಕ್ಕೆ ಹೋಗುವಂಥ ಸಂದರ್ಭ ಬಂತು. ಹಡಗಿನಲ್ಲಿ ದುಬೈಗೆ ಬೇರೆ ದೇಶಕ್ಕೆ ಹೋಗುವಂಥ ಸಂದರ್ಭ ಬಂತು. ಹೋಗುವಂಥ ಸಂದರ್ಭ ಬಂದಾಗ ಇನ್ನೇನು 2-3 ದಿನ ಹೋಗೋದಿರ್ತದೆ. ರಾಜ ದುಬೈಗೆ ಹೋಗ್ಬೇಕು. ಅವ ಹಡಗಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ತನ್ನ ಎಲ್ಲ ಹೆಂಡಂದಿರಿಗೆ ಕರಿತಾನೆ. ಹೆಣ್ಮಕ್ಳಿಗೆ ಬರಮಾಡಿಕೊಳ್ತಾ ಇದ್ದಾನೆ. ಹೆಣ್ಮಕ್ಳಿಗೆ, ಹೆಂಡಂದಿರಿಗೆ, ಪತ್ನಿಯರಿಗೆ ಕರೆದು ಏನು ಕೇಳ್ತಾನೆ ಅಂದ್ರೆ, ನಾ ಮಾತ್ರ ಈಗ ದುಬೈಗೆ ನಡೆದೀನಿ, ನಿಮ್ಮಿಂದ ನಾ ಬಿಟ್ಟು ಹೋಗ್ತಾ ಇದ್ದೀನಿ. 3 ತಿಂಗಳು ನಾ ಬರಲ್ಲ, ನಿಮಗೆ ಬಿಟ್ಟು ನಾ ಹೋಗ್ಬೇಕು ಬೇರೆ ದೇಶಕ್ಕೆ. ಅದಕ್ಕೆ ನೀವು 4 ಮಂದಿ ಇದ್ದೀರಿ. ನಾ ದೇಶಕ್ಕೆ ಹೋಗಿ ಬರೋ ಮುಂದೆ ನಿಮ್ಗೆ ಏನೇನು ಖಾಯಸದ ಹೇಳ್ರಿ ಅಂತ ಹೆಂಡಂದ್ರಿಗೆ ಹೇಳ್ತಾನ ರಾಜ. ಮೊದಲನೇ ಹೆಂಡತಿ ಕರಿತಾನ. ಮೊದಲನೇ ಹೆಂಡತಿ, ಮತ್ತು ನಾ ಅಂತ ಟೂರ್ ನಡೆದೀನಿ, ದುಬೈಗೆ ಹೋಗಿ ಬರ್ತೀನಿ, ಬರೋದು ನಿನಗೇನು ತರಬೇಕು ಅಂತ ಹೇಳ್ತಾರಲ್ಲ ಹೆಣ್ಮಕ್ಳು. ನೋಡ್ರಿ, ಇವ್ರಿಗೆ ನೀವು ಕೇಳಿದ್ರೆ ಹೇಳ್ತಾರ, ಇಲ್ಲ ನೀ ದುಬೈಗೆ ಹೋಗಿ ಬೇರೆ ದೇಶಕ್ಕೆ ಹೋಗಿ ಬರೋ ಮುಂದೆ ನಾವು 10 ತೊಲೆ ಬಂಗಾರದ ಬಿಸ್ಕಿಟ್ ತೊಗೊಳ್ಬಾ, ಬಂಗಾರದ ಬಿಸ್ಕಿಟ್ ಅಂತಾಳೆ. ಆಯ್ತು, ಎಸ್ ಅಂತ ಅಕ್ಕಿ ಸರೋದಿಲ್ಲ. 2ನೇ ಹೆಂಡತಿ ಬರ್ತಾಳೆ. ಭಾಳ ಲಕ್ಷ ಕೇಳ್ರಿ ನೀವು, ಅರ್ಥ ಅದ ಇದ್ರ. 2ನೇ ಹೆಂಡತಿ ಬಂದಾಗ ನಿನಗೇನು ಬೇಕು, ಬರೋ ಮುಂದೆ ಏನು ತರಲಿ? ನನಗೇನು ಬೇಡ್ರಿ, 5 ರೇಷ್ಮೆ ಸೀರೆ ತೊಗೊಂಡು ಬರ್ರಿ ಸರ್. ರೇಷ್ಮೆ ಸೀರೆ, ಆಯ್ತು ರೇಷ್ಮೆ ಸೀರೆ ತರ್ತೀನಿ, ಅದೇನು ಬೇಡ. 3ನೇ ಹೆಂಡತಿ ಬರ್ತಾಳೆ. ನಿನಗೇನು ತರಲಿ? ನಾ ಬೇರೆ ದೇಶಕ್ಕೆ ಹೋಗಿ ಬರೋ ಮುಂದೆ ನಿನಗೇನು ತರಲಿ ಅಂತ ಕೇಳಿದಾಗ 3ನೇ ಹೆಂಡತಿ ಹೇಳ್ತಾಳ, ನೋಡ್ರಿ ದೊಡ್ಡ ಹೆಂಡತಿಗೆ 10 ತೊಲೆದು ಬಂಗಾರ ಬಿಸ್ಕಿಟ್ ತರ್ತಾ ಅಂದಿರಿ, ಆದ್ರೆ ನನಗೇನು ಬೇಡ, 10 ತೊಲೆದು ಪಾಟ್ಲಿ ಮಾಡಿಸ್ಕೊಂಡು ಬರ್ರಿ ಸಾಕು ನಮ್ಗೆ. ಪಾಟ್ಲಿ, ಬಂಗಾರ ಪಾಟ್ಲಿ ಅಂತ. ಯಾರು? 3ನೇ ಹೆಂಡತಿ. ಲಾಸ್ಟ್ ಹೆಂಡತಿ ಕರಿತಾನೆ, 4ನೇ ಹೆಂಡತಿ. 3 ಮಂದಿ ಹೇಳ್ಯಾರ, ಮತ್ತು ನಿಂದೇನು ಆಸೆ ಅದ, ನಿನಗೇನು ತರಬೇಕು? ನೋಡಿ ಲಕ್ಷ ಕೊಟ್ಟು ಕೇಳ್ರಿ. 4ನೇ ಹೆಂಡತಿ ಹೇಳ್ತಾಳ. ಆಕೆ ಏನು ಹೇಳ್ತಾಳೆ ಅಂದ್ರೆ, ರಾಜರೇ, ನಮ್ಮ ಪತಿ ಇದ್ದರು, ನಮ್ಗೆ ನೀವೇ ದೇವ್ರ ಸಮಾನ. ನನಗೇನು ಬೆಳ್ಳಿ ಬಂಗಾರ ವಜ್ರ ವೈದ್ಯರು ಏನು ಬೇಡ, ದೇವರ ಆಶೀರ್ವಾದದಿಂದ ಸುರಕ್ಷಿತ ಹೋಗಿ ಮನೆಗೆ ಬರ್ರಿ, ಅದೇ ನನ್ನ ಕಾಣಿಕೆ ಅನ್ನುವಂಥ ಮಾತನ್ನು 4ನೇ ಹೆಂಡತಿ ನನಗೇನೇನೇನು ಬೇಡ, ಒಂದು ಮಾಸಿ ಬಂಗಾರ ತರಬೇಡ್ರಿ, 1 ರೇಷ್ಮೆ ಬೇಡ, ಇಲ್ಕಲ್ ಸೀರೆನೂ ಬೇಡ, ನೀವು ಚಂದ ಹೋಗಿ ಸುರಕ್ಷಿತ ಬರ್ರಿ. ಅಷ್ಟೇ ಅಲ್ಲ, ನೀವು ಹೋಗಿ ಬರುವವರೆಗೆ ನಾವು ದೇವರ ಕೋಣೆಯಲ್ಲಿ ನಂದಾದೀಪ ಬೆಳಗಿಸ್ತೀನಿ ಅನ್ನುವಂಥ ಮಾತನ್ನು 4ನೇ ಹೆಂಡತಿ.
ಅಂದ್ರೆ ನಿಜವಾದ ಹೆಂಡತಿ ಯಾರ್ರಿ? 10 ತೊಲೆ ಬಂಗಾರ ಕೇಳಿದ್ರು ಖರೆ ಹೆಂಡತಿ ಏನು? ಬಾಟ್ಲಿ ಕೇಳಿದ್ರು ಖರೆ ಹೆಂಡತಿ? 5 ರೇಷ್ಮೆ ಸೀರೆ ಅಲ್ಲ, ಇದು ಇವ್ರು ನಿಜವಾದ ಹೆಂಡತಿ ಅಲ್ಲ. ಅದಕ್ಕಾಗಿ ಒಬ್ಬ ನಮ್ಮ ಕನ್ನಡದ ಕವಿ ಹೇಳ್ತಾನ, ಸಂಸಾರ ಅಂದ್ರೆ ಹೆಂಗಿರ್ಬೇಕಂದ್ರ ರೊಕ್ಕ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಅದ್ರ ಮ್ಯಾಗ ಮೋಹ ಇದ್ರೆ ಸಂಸಾರ ಅಲ್ಲದು. ಅದು ನಿಜವಾದ ದಾಂಪತ್ಯ ಅಲ್ಲ. ಹೆಂಗಿರ್ಬೇಕಂದ್ರ ದರ ಬೇಂದ್ರೆಯವರು ಒಂದ್ ಕಡೆ ಹೇಳ್ತಾ ಇದ್ದಾರ, ಗಂಡ ಹೆಂಡತಿ ಹೆಂಗಿರ್ಬೇಕು. ನಾನು ಬಡವಿ ಆತ ಬಡವ, ನಾನು ಬಡವಿ ಆತ ಬಡವ, ಹೊಲವೇ ನಮ್ಮ ಬದುಕು, ಬಳಸಿಕೊಂಡೆವು ಅದನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ನಮ್ಗೆ ರೊಕ್ಕ ರೂಪಾಯಿ ಏನು ಬೇಕಾಗಿಲ್ಲ, ಸಣ್ಣ ಗುಡಿಸಲೇ ಅದ. ಆದ್ರೂ ನಾವು ಬಹಳ ಪ್ರೀತಿಯಿಂದ ಇದ್ದೀವಿ. ದುರ್ಗಾ ದೇವತೆ ಆಶೀರ್ವಾದ ಸದಾ ನಮ್ಮಾಗ ಇರ್ತಾ ಇದೆ ಅನ್ನುವಂಥ ಮಾತನ್ನ ಆ ಹೆಣ್ಮಗಳು ಹೇಳ್ತಾ ಇದ್ರು. ಅದಕ್ಕಾಗಿ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಸತ್ಯ ಅಲ್ಲ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಂದ್ರೆ, ನಮ್ಮ ವೀರಶೈವ ಧರ್ಮದಲ್ಲಿ ಶರಣ ಸತಿ ಲಿಂಗಪತಿ. ಶರಣ ಸತಿ ಭಕ್ತ ಸತಿಯಾಗಿರ್ತಾನ, ಗಂಡ ಯಾರಂದ್ರೆ ಪರಮಾತ್ಮ. ಅದೇ ರೀತಿಯಲ್ಲಿ ಪರಮಾತ್ಮ ಎನ್ನುವಂಥ ಮಾಲೀಕ ನಮ್ಮೆಲ್ಲ ಭಕ್ತಾದಿಗಳಿಗೆ ಕೇಳೋಣ, ಏನಪ್ಪ ನಿನಗೇನು ಬೇಕಪ್ಪ? ಹೇಗಿಲ್ರಿ, ನನಗೆ ಬಾಂಬೆಗೆ ಒಂದು ಮನೆ ಇರ್ಬೇಕು, ಕಲಬುರಗಿಗೆ ಒಂದು ಮನೆ ಇರ್ಬೇಕು, ದುರ್ಗಾ ದೇವತೆ ನಿಮ್ಗೆ ದರ್ಶನ ಮಾಡ್ತೀನಿ, ನನಗೆ ನೀವು 3 ಮನೆ ಕೊಡ್ಬೇಕು ಕೇಳ್ತಾನ. ಕಂಡೀಷನ್ ಬಾಂಬೆಗೆ ಒಂದು ಮನೆ, ಗುಲ್ಬರ್ಗಕ್ಕೆ ಒಂದು ಮನೆ, ಊರಾಗ ಮನೆ ಇದ್ದಿದ್ರು ತಾಂಡಾದ ಸಣ್ಣದಿರ್ಬಾರ್ದು, ಭಾಳ ದೊಡ್ಡ ಮನೆ ಅದು. ಆಯ್ತಪ್ಪ ತಥಾಸ್ತು ಅಂತಂದೇವು. ಅವ್ನು ಮನೆ ಕೇಳೋಣ, ಅತ್ತಿ ಕೇಳ ಮನೆಯೇ ಕೊಡು. ಇನ್ನೊಬ್ಬ ಏನು ಕೇಳ್ತಾನ, ಏನಿಲ್ರಿ ನನಗೆ ಲಗ್ನ ಆದ ಕೂಡಲೇ 2 ವರ್ಷನಾಗ ಅವಳಿ ಜವಳಿ ಮಕ್ಕಳು ಹುಟ್ಬೇಕು ನೋಡಿ ಅಂತ ಕೇಳ್ತಾನ. ಮತ್ತೊಬ್ಬ ಅವಳಿ ಜವಳಿ ಗಂಡ ಹೆಣ್ಣ 2 ಕೊಡ್ರಿ ಸಾಕು, ನಿಮ್ಗೆ 101 ಟೈಮ್ ಬಿಡ್ತೀನಿ ದುರ್ಗಾ ಮಾತೆ ಅಂತ ತಥಾಸ್ತು ಅಂತಾನೆ. ಅವ್ರಿಗೆ ಬೇಕು. ಮತ್ತೊಬ್ಬ 3ನೇ ಭಕ್ತ ಬಂದು ಕೇಳ್ತಾನ, ಅವನಿಗೆ ಅವ ಏನು ಕೇಳ್ತಾ ಇದ್ದಾನೆ, ನನಗೆ ಏನಿಲ್ರಿ ಭಾಳ ಗರೀಬಿದ್ದ, ಒಂದು 5 ಎಕರೆ ಹೊಲ ಇಸ್ಕೊಡ್ರಿ ದುರ್ಗಾ ಮಾತೆ. ಆಯ್ತು ತಥಾಸ್ತು ಅಂತ 5 ಎಕರೆ ಹೊಲದ ಆಶೀರ್ವಾದ ಮಾಡ್ತಾನೆ. ಕೊನೆಯದಾಗಿ 4ನೇ ಭಕ್ತ ಹೇಳ್ತಾ ಇದ್ದಾನ, ದುರ್ಗಾ ದೇವತೆ ಮಾತೆ ಪರಮಾತ್ಮ ನನಗೇನು ಬೇಕಾಗಿಲ್ಲ, ಏನೂ ಕೊಡಬೇಡ, ನನ್ನ ಜೀವನದ ಕೊನೆಯ ಉಸಿರಿನವರೆಗೂ ನೀನು ಆಶೀರ್ವಾದ ಕೊಡು ಸಾಕು, ನನಗೇನು ಬೇಕಾಗಿಲ್ಲ ತಿಳ್ಕೊಂಡು ಕೇಳ್ತಾನೆ. ಅವನೇ ನಿಜವಾದ ಭಕ್ತ. ನಿಜವಾದ ಭಕ್ತ ಯಾರಂದ್ರೆ ದೇವರಲ್ಲಿ ಸಕಾಮ ಭಕ್ತಿ ಬೇರೆ, ನಿಷ್ಕಾಮ ಭಕ್ತಿ ಬೇರೆ. ಆಶಾ ಇಟ್ಕೊಂಡು ಏನು ನಮಸ್ಕಾರ ಮಾಡ್ತಾರೋ, ನಂಗೆ ಹಂಗಾದಿ ಹಿಂಗಾದಿ. ಮತ್ತು ಕೆಲವ್ರು ಕೇಳ್ತಾರೆ, ದುರ್ಗಾ ಮಾತೆ ನನಗೆ ನೀ 1 ಲಕ್ಷ ಕೊಟ್ಟರೆ ನನಗೊಂದು 1 ಕೋಟಿ ರೂಪಾಯಿ ಮಟ್ಕ ನಂಬರ್ ಅಂತಂದ್ರೆ ನಿನಗೆ ಲಾಕ್ ಕೊಡ್ತೀನಿ ಅಂತ ಹೇಳ್ತಾರೆ ಕೆಲವರು. ಹಂಗೂ ಬೇಡವರು. ಅದಕ್ಕಾಗಿ ಅದು ನಿಜವಾದ ಭಕ್ತರಲ್ಲ. ಸದಾಕಾಲ ದೇವರ ಮೇಲೆ ಭಕ್ತಿ ಇಟ್ಟು ಆ ದುರ್ಗಾ ದೇವತೆ ಆಶೀರ್ವಾದ ಸದಾಕಾಲ ಇದ್ದರೆ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಪ್ರತಿ ವರ್ಷ ನಮ್ಮನ್ನು ಬರಮಾಡಿಕೊಂಡು, ಯಾಕಂದ್ರೆ ನಮಗೆ ಒಂದೊಂದು ದಿನಕ್ಕೆ 5-5 ಕಾರ್ಯಕ್ರಮ ಇರ್ತಾವೆ. ಒಂದೊಂದು ದಿನಕ್ಕೆ 5-5 ಕಾರ್ಯಕ್ರಮ. ಆದರೆ ಪಾಲ್ಗೊಂಡ ಇದು ಯಾವ್ದು ಪುಷ್ಯ ಬಹುಳ ಅಂದ್ರೆ ಹುಣ್ಣಿ ಆದ ಕೂಡಲೇ ಮಂಗಳವಾರ ನಮ್ಮ ಡೈರಿದಾಗ ಎಲ್ಲೇ ಆದ್ರೂ ತಾರೀಖು ಹೋಗ್ತದಂದ್ರೆ ದುರ್ಗಮ್ಮ ಇಬ್ಬರಿಗೆ ಖಂಡಾತ್ ಹೋಗ್ತದೆ. ಆ ಡೇಟ್ ಮೊದಲೇ ಡೈರಿ ಬಂದಾಗ ಬರಿತೀವಿ. ನಂಗೆ ಅದು ಭಕ್ತಿ ಇಟ್ಕೊಂಡು ಎಲ್ಲ ಕಲಿಸ್ತಾ ಇದ್ದೀರಿ. ನಮ್ಮ ಹೀರಾಸಿಂಗ ಎಲ್ಲ ಸದ್ಭಕ್ತರು ಭಾಳ ಪ್ರೀತಿ ಭಕ್ತಿ ವಿಶ್ವಾಸದಿಂದ ದೇವರಿಗೆ ನಡ್ಕೋತಾ ಇದ್ದೀರಿ. ನಿಮ್ಗೆ ಯಾವುದೇ ಕಷ್ಟ ಬರಲಾರ್ದಂಗೆ ಸದಾಕಾಲ ದುರ್ಗಾ ಮಾತೆ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಮತ್ತು ಯಾವುದೇ ಕಂಟಕ ಬರಲಾರ್ದಾಗ ನಿಮ್ಮ ಗ್ರಾಮ ಇವತ್ತು ನೋಡಿದ್ರೆ ಒಂದು ತಾಂಡ ಅಂದರೆ ಅದೊಂದು ಸಣ್ಣ ತಾಂಡ ಕಾಣೋದಿಲ್ಲ, ನಿಜವಾಗಿ ಇವತ್ತು ಅಯೋಧ್ಯೆಯ ತಾಣವಾಗಿ ಇದು ಕಾಣ್ತಾ ಇದೆ. ರಾಮನ ಅಯೋಧ್ಯೆ ಹೆಂಗೆ ಕಂಡುಬರುತ್ತದ, ಅಯೋಧ್ಯೆಯಾಗ ಭಾಳ ಸುಂದರವಾದಂಥ ರಾಮನ ಮಂದಿರ ಆಗ್ಯದ. ಆ ದಿಶೆಯಲ್ಲಿ ಇವತ್ತು ದುರ್ಗಾ ದೇವತೆ ಭವ್ಯವಾಗಿರುವಂಥ ಮಂದಿರವನ್ನು ನಿರ್ಮಾಣ ಮಾಡಿರಿ. ದೇವಾಲಯದಲ್ಲಿ ಮಾತೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ. ಜ್ಯೋತಿಯ ಬೆಳಗಿಸಿ ಉದ್ಘಾಟನೆ ಐತಿ. ನಾವು ಬರುವಾಗ ಸಮಯ ಅಂದ್ರೆ ಜ್ಯೋತಿ, ಅದಕ್ಕೆ ದೀಪ ಹಚ್ಚಿ ಬೆಳೆದೆವು. ಯಾಕೆ ಬೆಳಗ್ತಾರಪ್ಪ ದೀಪ ಹಚ್ಚಿ? ಯಾಕೆ ಬೆಳಗ್ತಾ ಇದ್ದಾರೆ ಅಂದ್ರೆ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಇದರ ಅರ್ಥ ಏನಂದ್ರೆ ಮನುಷ್ಯ ನೀವು ಕತ್ಲಾಗ ಮನ್ಯಾಗ ರೋಗ ಎಲ್ಲ ಬಂದ್ ಮಾಡ್ಕೊಂಡು ಒಳಗೆ ಕುಂತ್ರೆ ಏನಾರ ಕಾಣ್ತದ? ರಾತ್ರಿ ಲೈಟ್ ಹೋಗ್ತಾವ, ಬಾಗಿಲು ಬಂದ್ ಮಾಡ್ರಿ. ಬಂದ್ ಮಾಡಿದ್ರೆ ಏನಾರ ಮನುಷ್ಯ ಕಾಣ್ತಾರೆ, ಒಬ್ರಿಗೊಬ್ರಿಗೆ ಕಾಣೋದಿಲ್ಲ, ಯಾಕಂದ್ರೆ ಕತ್ತರ ಇರ್ತದೆ. ಅದಕ್ಕಾಗಿ ಕತ್ತಲದಿಂದ ಬೆಳಕಿನೊಳಗೆ ಹೋಗ್ಬೇಕಾದ್ರೆ ದೀಪ ಬೇಕು. ಅದೇ ರೀತಿಯಲ್ಲಿ ಅಜ್ಞಾನ ಎನ್ನುವಂಥ ಕತ್ತಲೆಯಿಂದ ಸುಜ್ಞಾನ ಎನ್ನುವಂಥ ಜ್ಯೋತಿಯ ಬೆಳಗಡೆ, ಜ್ಯೋತಿಯ ಬೆಳಕಿನೊಳಗೆ ಹೋಗೋದೇ ಜ್ಯೋತಿ ಹಚ್ಚುವುದು ಸಂಕೇತ ಎನ್ನುವಂಥ ಮಾತು. ಅಜ್ಞಾನದಿಂದ ಕೆಟ್ಟ ಕಾರ್ಯದಿಂದ ಒಳ್ಳೆಯ ನಡತೆಯಡೆಗೆ. ಇವತ್ತೇನಾದರೂ ಕೆಟ್ಟ ಕೆಲಸ ಮಾಡ್ತೀನಿ ಅಂದ್ರೆ ಇವತ್ತು ನಾನು ಜಾತ್ರೆ ಇದೆ, ನಾನು ಪಡ ಮಾಡ್ತೀನಿ, ನನ್ನಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ದೇವಿಯ ಪಾದಕ್ಕೆ ಅರ್ಪಿಸ್ತೀನಿ ಅಂತೇಳಿ ಅರ್ಪಿಸಿ ಸನ್ನಡತೆಯ ಕಡೆಗೆ ಯಾರು ಹೋಗ್ತಾ ಇದ್ದಾರಲ್ಲ ಅದೇ ಜ್ಯೋತಿಯ ಸಂಕೇತ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವೆಲ್ಲರೂ ಕೂಡ
ಪ್ರೀತಿ ವಿಶ್ವಾಸ ಭಕ್ತಿಯಿಂದ ಬಂದಿದ್ದೀರಿ. ಸದಾಕಾಲ ನಿಮಗೆ ಮಹಾತ್ಮ ಆರ್ಕೋಡ್ ಚನ್ನಬಸವ ಶಿವಯೋಗಿಯ ಆಶೀರ್ವಾದ, ದುರ್ಗಾ ದೇವತೆ ಆಶೀರ್ವಾದ, ಶಿವಾಲಾಲ್ ಮಹಾರಾಜರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಶುಭ ಹಾರೈಸಿ 2 ಮಾತುಗಳನ್ನು ಮುಗಿಸ್ತಾರೆ. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.